ನಮ್ಮ ಹುಡುಗಿರನ್ನ ಮಾತ್ರ ಜನಗಳು ಎಷ್ಟು ಈಸಿಯಾಗಿ ದೂರ್ತಾರಲ್ವ, ಸ್ಪೆಷಲಿ ಗಂಡಸರು. ಎಲ್ಲಾದರೂ ನಾವು ಹೊರಗಡೆ ಗೆಟ್ ಟುಗೆದರ್ಗಳಿಗೆ ಇಲ್ಲ ಅದರ್ ಫಂಕ್ಷನ್ಸ್ಗಳಿಗೆ ಹೋದರೆ ಮೊದಲೇ ಬಟ್ಟೆನೆಲ್ಲ ಎತ್ತಿಟ್ಕೊಂಡು ರೆಡಿ ಆಗ್ತಾ ಇರ್ತೀವಿ, ಲಾಸ್ಟ್ ಮಿನಿಟಲ್ಲಿ ಸುಮ್ಮನೆ ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತ. ಬಟ್ ಗಂಡಸರು ಅದೇ ಕೆಲಸನೇ ಮಾಡೋದು. ಆ್ಯಕ್ಚುಲಿ ಹೆಣ್ಮಕ್ಳಿಗಿನ್ನ ಜಾಸ್ತಿ ಕಾನ್ಷಿಯಸ್ ಆಗಿರ್ತಾರೆ ಅವರು. ಎಲ್ಲಾದ್ರೂ ಈ ಥರ ಅಪರೂಪಕ್ಕೆ ಮೀಟಪ್ಸ್ಗಳೆಲ್ಲ ಮಾಡ್ತಾ ಇದ್ರೆ, ಅಂದರೆ ರೇರ್ ಆಗಿ ಸಿಗೋ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡ್ತಾ ಇದ್ರೆ, ಇಲ್ಲಿ ನೋಡಿ, ಇಲ್ಲಿ ಇವ್ರು ಇನ್ನೂ ಹೋಗೋದಕ್ಕೆ ಹೆಚ್ಚು ಕಮ್ಮಿ 1.5 or 2 hours ಟೈಮ್ ಇದೆ. ಈಗಲೇ ನಿಂತ್ಕೊಂಡು ಮಂಜು ಅದು ಹಾಕ್ಕೊಳ್ಳ, ಮಂಜು ಇದು ಹಾಕ್ಕೊಳ್ಳ, ಇದನ್ನ ಐರನ್ ಮಾಡ್ಕೊಳ್ಳ, ಅದು ಚೆನ್ನಾಗಿದೆಯಾ, ಇದನ್ನ ಎಷ್ಟು ಸರಿ ಹಾಕಿದ್ದೀನಿ ನಾನು, ಇಟ್ಕೊಂಡಿರೋದು ಒಂದು 10 ಟೀ ಶರ್ಟು, ಶಾಪಿಂಗ್ ಮಾಡು ಬಾ ಅಂತ ಕರ್ಕೊಂಡು ಹೋದಾಗ ಎಲ್ಲ ನಾನು ಮಾಡಲ್ಲ ಅಂತ ಎಳ್ಕೊಂಡು ಓಡ್ಬರ್ತಾರೆ. ಹಂಗಂತ ಬಟ್ಟೆನೇ ಇಟ್ಕೊಳ್ದಲ್ಲ ಇರೋಕ್ಕಾಗತ್ತಮ್ಮ. ಮನು, ನಾನು ನೋಡ್ದಂಗೆ ನೀನೇ ಅನ್ಸತ್ತೆ ಇಷ್ಟು ತೀರಾ ಕಮ್ಮಿ ಬಟ್ಟೆ ಇಟ್ಕೊಂಡಿರೋದು. ಯಾಕೆ ಅಲ್ಲಿ ಮನೆ ಶಿಫ್ಟ್ ಮಾಡಿದಾಗ 2 ಮೂಟೆ ಕೊಟ್ಟಿದ್ದು ಫಾರ್ಮಲ್ಸ್. ನಾನು ಇಂದ್ಲದ್ ಮಾತಾಡ್ತಾ ಇಲ್ಲ, ಪ್ರೆಸೆಂಟ್ ಮಾತಾಡ್ತಾ ಇದ್ದೀನಿ. ನಾನು ಫಾರ್ಮಲ್ಸ್ ಜಾಸ್ತಿ ಆಗ್ತಾ ಇದ್ದೆ, ಬಟ್ ಆಮೇಲೆ ಎಲ್ಲೂ ಆಚೆ ಹೋಗೋದಿಲ್ವಲ್ಲ ಅಂದ್ಬಿಟ್ಟು ಆ ಫಾರ್ಮಲ್ಸ್ ಬಂದಾಗ 2 ಮೂಟೆ ಕೊಟ್ಬಿಟ್ಟು ಇವೆಲ್ಲ ಈಗ ರೀಸೆಂಟ್ ಆಗಿ ತಗೊಂಡಿರು, ಬರೀ ಟೀ ಶರ್ಟು ಜೀನ್ಸ್ಗಳು. ಹಂಗೆ ಈಗ ಮತ್ತೆ ಫಾರ್ಮಲ್ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಆಸೆ ಆಗ್ತದೆ. ಮಾಡು, ಫಾರ್ಮಲ್ಸೇ ಇಷ್ಟ ನನಗೂ. ಬಟ್ ಏನಪ್ಪ ಅಂದರೆ ಅದು ವಾಷಿಂಗ್ ಕಷ್ಟ. ಅದೇ ಮಿಷಿನ್ಗೆಲ್ಲ ಹಾಕ್ದಾಗ ಆ ಬಟನ್ಸ್ ಎಲ್ಲ ಒಡೆದೋಗ್ಬಿಡತ್ತೆ. ಮತ್ತು ಕಾಲರೆಲ್ಲ ಬ್ರಷ್ ಮಾಡಬೇಕು. ಟೀ ಶರ್ಟ್ ಅಷ್ಟು ಏನಂತಾರೆ ಈಸಿ ಹ್ಯಾಂಡ್ಲಿಂಗ್ ಇರಲ್ಲ. ಓಕೆ, ಎನಿವೇಸ್, ಇವಾಗ ಯಾವ್ದು ಹಾಕಂತ ಇದೆಯಾ? ಗೊತ್ತಿಲ್ಲ, ಮೋಸ್ಟ್ಲಿ ವೈಟ್ ಹಾಕೋದು. ಅದು ಹಾಕೋ, ಒಂದ್ಸರಿ ನಾ ಹಾಕ್ಕೊಂಡೇ ಇಲ್ವಲ್ಲ ಅದು. ಬಟ್ ನನಗೆ ಆ ಟಿ ಶರ್ಟ್ಗಿನ್ನ ನಿಂದು ಇನ್ನೊಂದು ಗ್ರೀನ್ ಐತಲ್ಲ, ಡಾಟ್, ಅದು ತುಂಬ ಇಷ್ಟ. ಅದಲ್ಲ ಮನು, ರೀಸೆಂಟಾಗ ವೈಟ್ ಜೊತೆ ತಗೊಂಡ್ವಲ್ಲ, ಅದು ವೈಟ್ ಜೊತೆಗೆ ತಗೊಂಡ್ವಲ್ಲ, ಗ್ರೀನ್ ಎಲ್ಲೋಯ್ತದು? ಇನ್ನೊಂದು 15 ನಿಮಿಷ ಆಯ್ತು ಅಷ್ಟೇ ಟೈಮ್. 11:45 ಬರ್ತೀನಿ ಅಂತ ಹೇಳಿದ ನನ್ನ ಫ್ರೆಂಡ್ ಪಿಕಪ್ ಮಾಡೋಕ್ಕೆ. ಟೈಮ್ ಎಷ್ಟು ಈಗ? 11:15. ಇಲ್ಲ ಮನು, ನೀನೇನು ಹಿಂಗಂತಿ? ಈಗ 10:45. 11:15. ಅದು ಹೋಗಿ ಶೇವ್ ಮಾಡ್ಕೋ. ಶೇವ್ ಮಾಡಬೇಕು, ಸ್ನಾನ ಮಾಡಬೇಕು, ಬೇಜಾನ್ ಕೆಲಸ ಅದು. ಬಂದ್ರೆ ಕುಂಡಿಸ್ಬಿಟ್ಟು ಮಾತಾಡ್ತಿರೋ ಅಷ್ಟೇ, ಎಲ್ಲ ಮುಗಿಸ್ಕೊಂಡು ನನಗೆ ಅಡುಗೆ ಮನೆಗೆ ನನಗೆ ಲಂಚ್ ಪ್ರಿಪೇರ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಹಂಗಾರೆ ಮಾಲ್ಟ್ ಮಿಕ್ಸ್ ಮಾಡ್ಬಿಡ್ತೀನಿ, ಕುಡ್ಕೊಬಿಡು ಫಸ್ಟ್. ಮನೆ ಒಳಗಡೆ ಎಲ್ಲ ಸಡನ್ ಆಗಿ ಫ್ರಾಗ್ರೆನ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಯಾಕಪ್ಪ ಅಂತ ನೋಡ್ತಾ ಇದ್ರೆ, ಇಲ್ಲಿ ನೋಡಿ, ಇವರು ಒಂದು ಹೊಡ್ಕೊಳ್ಳಲ್ಲ, 5-6 ಮಿಕ್ಸ್ ಮಾಡಿ ಹೊಡ್ಕೊಂಡು ಅದೊಂಥರ ಡಿಫ್ರೆಂಟ್ ಆಗಿ ಬರುತ್ತೆ. ತಲೆ ಹೆಂಗೆ ಗಿರ್ರ್ ಅಂದ್ಬಿಟ್ಟು ಬಿದ್ದೋಗ್ಬಿಡ್ಬೇಕು. ಹಂಗೆ ಇರಬೇಕು, ಗೊತ್ತಾಗಬೇಕು ಜನಗಳಿಗೆ ಮನೋಹರ್ ಬಂದ ಅಂತ. ಟೀ ಶರ್ಟ್ ಚೆನ್ನಾಗಿ ಕಾಣ್ತೈತೆ ಅಪ್ಪು. ಟೀ ಶರ್ಟ್ ಚೆನ್ನಾಗಿ ಕಾಣಲ್ಲ, ನಾನು ಚೆನ್ನಾಗಿರೋದಕ್ಕೆ ಟೀ ಶರ್ಟ್ ಅಂದವಾಗಿ ಕಾಣ್ತಾ ಇದೆ. ಆಯ್ತು, ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್. ಆಯ್ತು. ನಾನು ಅರ್ಧ ಗಂಟೆಯಿಂದ ನೋಡಿ ಸಾಕಾಗೋಯ್ತು. ಏನು ನಮಗೆ ಹೇಳ್ತಾರೆ, ಇಲ್ಲೆಲ್ಲೋ ಆಫೀಸ್ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ ನೆನ್ನೆ ವಾಕಿಂಗ್ ಹೋಗೋಕ್ಕೆ ಅಂತ, ಎದ್ದೋಗಕ್ಕೆ ಒಂದು 2 ನಿಮಿಷ ಮೇಕಪ್ ಮಾಡ್ಕೊತಾವ ಇರಬೇಕು ಅಂತ ಅಂತೆ. ವಾಕಿಂಗ್ ಹೋಗೋಕ್ಕೆ ಅರ್ಧ ಗಂಟೆಯಿಂದ ರೆಡಿ ಆಯ್ತವ್ರು. ಈ ವಾಚ್ ಹಾಕೊಳ್ಳ ಬೇಡವಾ? ನನಗೆ ಡೌಟ್ ಹೊಡಿತಾ ಇರೋದು, ನೀನು ಹುಡುಗಿ ನೋಡಕ್ ಹೋಗ್ತಾ ಇದೀಯಾ, ಫ್ರೆಂಡ್ಸ್ ಮೀಟಪ್ ಮಾಡಕ್ ಹೋಗ್ತಾ ಇದೀಯಾ ಅಂತ? ಫ್ರೆಂಡ್ಸ್ಗಳು ಎಲ್ಲೆಲ್ಲಿಂದನೂ ಬಂದಿರ್ತಾರೆ, ದೂರದಿಂದ. ಚೆನ್ನಾಗಿ ಕಾಣಿಸ್ಬೇಕು ಅವ್ರ ಮುಂದೆ ಅಂತ. ಚೆನ್ನಾಗಿ ಕಾಣಿಸ್ಬೇಕಲ್ಲ. ಅಲ್ಲಿ ಆಕ್ಚುಲಿ ಕ್ಲಬ್ ಹೋಗ್ತಾ ಇರೋದು. ಕ್ಲಬ್ ಅಲ್ಲಿ ಡ್ರೆಸ್ ಕೋಡ್ ಇದೆ. ಟೀ ಶರ್ಟ್ ಹಾಕಿದ್ರು ಕಾಲರ್ ಇರಬೇಕು, ಶೂಸ್ ಮ್ಯಾಂಡೇಟ್ರಿ. ನಾನು ಇವಾಗ ನೋಡ್ತಾ ಇದ್ದೀನಿ, ಇಲ್ಲಿ ನಾರ್ತ್ ಅಂತ ಬರ್ದವ್ರೆ. ಯಾಕೆ 2 ಕಡೆನೂ ನಾರ್ತ್ ಅಂತ ಬರ್ದವ್ರೆ? ನಾನು ನಾರ್ತ್ ಸೈಡ್ ಅಲ್ವಾ, ಅದಕ್ಕೆ. ಫುಲ್ ಏರೋಪ್ಲೇನ್ ಎಲ್ಲ, ಫ್ಲೈಟ್ಸು, ಜೆಟ್ಟು ಎಲ್ಲ ಇಲ್ಲೇ ಇವೆ. ಓ ಮೈ ಗಾಡ್. ಓಕೆ, ಬಾಯ್. ಬಾಯ್. ನಾವು ಇವಾಗ ಅಡುಗೆ ಮನೆ ಕೆಲಸ ಮಾಡ್ಕೊತಾ ಇದ್ದೀವಿ. ಇವತ್ತು ನಾನು ಒಬ್ಳಿಗೆ ಅಲ್ವಾ ಕುಕ್ಕಿಂಗ್, ಅದಕ್ಕೆ ನನ್ನ ಫೇವ್ರೆಟ್ ಚಪಾತಿ ಆ್ಯಂಡ್ ಬೆಂಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀನು ಮಿಸ್ ಮಾಡ್ಕೊಂಡೆ ಇವತ್ತು ಬೆಂಡಿ ಫ್ರೈ. ಇಲ್ಲ, ಅಲ್ಲಿ ಮಟನ್ನು ಚಿಕನ್ ಸಿಗ್ಬೇಕು, ಬೆಂಡಿ ಫ್ರೈ ಆಗಬೇಕು. ನನಗೆ ಇಂಟ್ರೆಸ್ಟೇ ಇಲ್ಲ ಮಟನ್ನು ಚಿಕನ್ ಎಲ್ಲ, ಸ್ಪೆಷಲಿ ಈ ವೀಕಲ್ಲಿ. ಇವತ್ತು ಮಾಡ್ತಿರೋದೆಲ್ಲ ನಾಟಿ ಸ್ಟೈಲ್, ಅಂದರೆ ಮನೆಯಲ್ಲಿ ಮಾಡ್ತೀವಲ್ಲ ಆ ಥರ. ಹೌದಾ? ಬಾಕ್ಸ್ ಕೊಡ್ಲಾ? ಅಲ್ಲ, ಅದು ಹೇಳ್ದಲ್ಲ ನಿಮಗೆ, ಇಟ್ಸ್ ಎ ಕ್ಲಬ್ ಆ್ಯಕ್ಚುಲಿ. ಕಾಂಟ್ರಾಕ್ಟರ್ಸ್ ಕ್ಲಬ್ ಅದು. ಅಲ್ಲಿ ನಮ್ಮ ಫ್ರೆಂಡು ಕಾಂಟ್ರಾಕ್ಟರ್ಸ್ನಲ್ಲಿ ಒಳಗೆ ಎಂಟ್ರಿ ಸಿಗುತ್ತೆ, ಎಲ್ಲರಿಗೂ ಸಿಗಲ್ಲ ಎಂಟ್ರಿ. ಮೆಂಬರ್ಶಿಪ್ ಇಟ್ ವಿಲ್ ಬಿ ಚೀಪ್, ಡಿಸ್ಕೌಂಟ್ ಇರುತ್ತೆ. ಮೆಂಬರ್ಶಿಪ್ ಅಂದ್ರೆ ಮೆಂಬರ್ಶಿಪ್ ಎಷ್ಟೋ ಲಕ್ಷಗಳಿರ್ತವೆ. ಅಲ್ಲ, ಮೆಂಬರ್ಶಿಪ್ ಇದ್ದೋರು ಇದ್ದರೆ ಕಾಂಟ್ಯಾಕ್ಟಲ್ಲಿ ಅವ್ರ ಕಡೆಯಿಂದ ಏನೋ ಹೋಗ್ಬೋದು ಅಂತ ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ. ಓಕೆ, ಇವಾಗ ನಾವು ಅಡುಗೆ ಮನೆಗೆ ಹೋಗಿ ಬೆಂಡೆಕಾಯಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ಚಪಾತಿ ತರಿಸಿ ಇಟ್ಕೊಂಡಿದ್ದೀನಿ, ಖಾಲಿ ಆಗಿತ್ತು. ಸೊ ಇವತ್ತು ಚಪಾತಿನ ಚೆನ್ನಾಗಿ ತಿನ್ಬಿಟ್ಟು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಮಿಸ್ ಮಾಡ್ಕೊತಾ ಇದೆ ಚಪಾತಿ. ನಮ್ಮನ್ನು ತಿನ್ನೋದೇ ಇಲ್ವಲ್ಲ, ಹಂಗಾಗಿ ಜಾಸ್ತಿ ಮಾಡೋದೇ ಇಲ್ಲ ನಾನು. ಬಟ್ ನನಗೆ ತುಂಬ ಇಷ್ಟ ಚಪಾತಿ ಜೊತೆಗೆ ಪರ್ಟಿಕ್ಯುಲರ್ ಕಾಂಬಿನೇಷನ್ ಇದೆ, ಬೆಂಡಿ ಫ್ರೈ, ಟೊಮೆಟೊ ಗೊಜ್ಜು. ಈ 2 ಇದ್ರೆ ಆಹಾ ಸಖತ್ತಾಗಿ
ಸತ್ತಾಗಿರುತ್ತೆ, ಒಂದು ಚಪಾತಿ ಎಕ್ಸ್ಟ್ರಾನೇ ಹೋಗುತ್ತೆ. ಆರಾಮಾಗಿ ತಿನ್ಬಿಟ್ಟು ನಂದು ಪ್ಲಾನ್ ಇದೆ ಇವತ್ತು ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನನಗಲ್ಲ, ನಮ್ಮ ಅಕ್ಕಂಗೆ ನಮ್ಮ ಅಮ್ಮಂಗೆ ಹಬ್ಬಕ್ಕೆ ಏನು ಕೊಡ್ಸಿಲ್ಲಲ್ಲ, ಸೊ ಹಂಗಾಗಿ ಅವರಿಗೆ ಬಟ್ಟೆಗಳು ತಗೋಬೇಕು. ಹೋಗೋಣ ಅನ್ಕೊಂಡಿದ್ದೀನಿ, ನೋಡೋಣ. ನಾನು ಶಾಪಿಂಗ್ ಹೋಗಿರ್ತೀನಿ, ಎಂಜಾಯ್ ಮಾಡಿ. ನೀನು ಆ ಕಡೆಯಿಂದ ಬರೋದಕ್ಕೆ ಏನಾದ್ರೂ ಯಾವುದು ವ್ಯವಸ್ಥೆ ಆಗಿಲ್ಲ ಅಂದರೆ ಕಾಲ್ ಮಾಡು, ನಾನೇ ಬಂದು ಪಿಕ್ ಮಾಡ್ತೀನಿ. ಇಲ್ಲ ಕ್ಯಾಬ್ ಬುಕ್ ಮಾಡು. ನಾ ಕ್ಯಾಬ್ ಬುಕ್ ಮಾಡ್ಕೊಂಡು ಈಸಿಯೆಸ್ಟ್ ಏನೋ ಮಾಡ್ಕೊ, ಓಕೆ, ಯುವರ್ ಚಾಯ್ಸ್. ಈಗ ನಾವು ಹೋಗೋದಕ್ಕಿಂತ ಮುಂಚೆ ಒಂದು ಚುಂಬು ನೀರು ಕೊಟ್ಟು ಕುಡ್ಕೊಂಡು ಬರ್ತೀವಿ. ಶೂಸ್ ಹಾಕೊಂಡು ದೇವ್ರ ಮನೆ ಮುಂದೆ ಬಂದಿದೆ ನೋಡಿ. ಇಲ್ಲಪ್ಪ, ನಿಂಗೆ ಹೇಳಕ್ಕೆ ನಾನು ಬಂದಿದ್ದೆ ಎಲ್ಲಿಂದ ಅಲ್ಲಿಗೆ. ಹೊಡಿಬೇಕಾ ಬೇಡವಾ? ಫ್ರೆಂಡ್ಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಮಂಜುನು ವೇಟ್ ಮಾಡ್ತಾರೆ. ಆ್ಯಕ್ಚುಲಿ ಅವರು ನಮ್ಮ ಮನೆ ಹತ್ರ ಬರಲ್ಲ, ಇದೊಂದು ಸಿಗ್ನಲ್ ಹೇಳಿದ್ದೀನಿ, ಆ ಸಿಗ್ನಲ್ಗೆ ಬರೋದಕ್ಕೆ ಅವರು ಸುತ್ತಾಕೊಂಡು ಬರ್ತಾವ್ರೆ. ಆ್ಯಕ್ಚುಯಲ್ ರೋಟಲ್ಲಿ ಬರೋದಕ್ಕೆ ಅವರಿಗೆ ಏನಂದರೆ ದಾರಿನಲ್ಲಿ ಎಲ್ಲ ಕಡೆ ಗಣೇಶದ ಪೆಂಡಲ್ಗಳು ಹಾಕ್ಬಿಟ್ಟವ್ರತ್ತೆ. ಸೊ ಅದಕ್ಕೆ ಅವ್ರು ಇವಾಗ ಇನ್ನರ್ ರೋಡಲ್ಲಿ ಬರ್ತಾ ಇಲ್ಲ, ಮೇನ್ ರೋಡಲ್ಲೇ ಬರೋದಕ್ಕೆ ಟ್ರೈ ಮಾಡ್ತಾವ್ರೆ. ಸೊ ಇನ್ನೊಂದು 10-15 ನಿಮಿಷ ಬೇಕು. ಅದು ಅಷ್ಟರಲ್ಲಿ ಎಷ್ಟು ಕೆಲಸಗಳು ಮುಗಿಸ್ಕೊಂಡು ಗೊತ್ತಾ, ನಾವಿಲ್ಲಿ ನಿಂತ್ಕೊಂಡು ನೇಲ್ ಕಟ್ ಮಾಡ್ಕೊಂಡೆ ನಾನು ಮಾಡ್ಕೊಂಡೆ. ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಮಾಡಲ್ಲ, ನೈಲ್ ಪಾಲಿಶ್ ವೇಸ್ಟ್ ಆಗುತ್ತೆ, ಮೊನ್ನೆ ಹಚ್ಚಿದ್ದೀನಿ. ಸೊ ಹಿಂಗೆ ಈಗ ಅವರಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋದೇ ಒಂದು ದೊಡ್ಡ ಹರಸಾಹಸ. ಅವರೆಲ್ಲ ಹೆಂಗೆ ಅಂದರೆ ಎಲ್ಲೆಲ್ಲಿ ಜಾಗ ಸಿಗ್ತೈತೋ ಅಲ್ಲಲ್ಲಿ ಒಂದೊಂದು ಪಿಟ್ ಸ್ಟಾಪ್ ಕೊಟ್ಕೊಂಡು ಬರ್ತಾ ಇರ್ತಾರೆ. ಎಲ್ಲರಿಗೂ ಹಾಯ್ ಹೆಲೋ ಅಂದ್ಕೊಂಡು ಯಾವಾಗಲೂ ಲೇಟ್ ಲತೀಫ್ ಅವರು. ಅದಕ್ಕೆ ಹೇಳ್ದೆ ನಮ್ಮದೇ ಕಾರ್ ತಗೊಂಡು ಹೋಗಪ್ಪ, ನಿನ್ಗೆ ಯಾವಾಗ ಬೇಕು ಅವಾಗ ಹೋಗ್ಬೋದು ಬರ್ಬೋದು ಅಂದರೆ ಸೋಂಬೇರಿತನ ಅಂತೆ ಕಾರ್ನ ಗ್ಯಾರೇಜಿಂದ ತೆಗಿಯೋಕೆ. ನೋಡಿ ಹೌದು, ಕೊನೆಗೂ ತೆಗಿಯೋ ಪರವಾಗಿಲ್ಲ, ಲಾಕ್ ತೆಗಿಯೋ. ಹಂಗೂ ಹಿಂಗೂ ಬಂದ್ರಪ್ಪ, ವೇಟ್ ಮಾಡಿ. Quiere un gordito, me quiere amarrar, solo le doy un poquito. Ella quiere perrear, me llama papacito. Quítate la ropa, baby, cuando yo estoy listo. Ella quiere perrear, ella quiere perrear. ಓಕೆ, ಫೈನಲಿ ಬಂದು ಡೆಸ್ಟಿನೇಷನ್ಗೆ. ತುಂಬ ದೊಡ್ಡ ಪಾರ್ಕಿಂಗ್ ಇದೆ. ಮನು ಆ ಕಡೆ ಹೋಗಿದೆ, ನಾನು ಕಿಚನಲ್ಲಿ ಬ್ಯುಸಿ ಆಗೋಗ್ಬಿಟ್ಟೆ. ಲಂಚ್ ಪ್ರಿಪೇರ್ ಮಾಡ್ಕೊತಾ ಇದೆ. ನನ್ನ ಫೇವ್ರೇಟ್ ಚಪಾತಿ ಮತ್ತು ಬೆಂಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಯೂಶಲಿ ಬೆಂಡೆಕಾಯಿ ಫ್ರೈನ ಫುಲ್ ಡ್ರೈ ಮಾಡ್ತೀನಿ ನಾನು, ಬರೀ ಚಿಲ್ಲಿ, ಆನಿಯನ್ನು, ಬೆಂಡೆಕಾಯಿ ಅಷ್ಟೇ ಹಾಕಿ. ಇವತ್ತು ಒಂದೇ ಒಂದು ಟೊಮೆಟೊ ಹಾಕೊಂಡು ಮಾಡಿದ್ದೀನಿ, ಸ್ವಲ್ಪ ಹುಳಿ ಟಚ್ ಕೊಡೋಣ ಅಂತ, ಎಂಜಾಯ್ ಮಾಡೋಣ. ಮನಗೂ ಚಪಾತಿ ಅಂದರೆ ಇಷ್ಟ, ಬಟ್ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್, ಹಂಗಾಗಿ ಚಪಾತಿನ ಜಾಸ್ತಿ ಪ್ರಿಫರ್ ಮಾಡಲ್ಲ ಅವರು. ಬಟ್ ನನಗೆ 3 ಹೊತ್ತು ಚಪಾತಿ ಕೊಟ್ಟರು ತಿಂತೀನಿ. ಚಪಾತಿ ಜೊತೆಗೆ ಅದೇ ಬೆಂಡೆಕಾಯಿ ಫ್ರೈ, ಟೊಮೆಟೊ ಗೊಜ್ಜು, ಇಲ್ಲ ಮಟನ್ ಕರಿನೋ ಚಿಕನ್ ಕರಿನೋ ಇರಬೇಕು, ಸೂಪರ್ ಆಗಿರುತ್ತೆ. ಬಟ್ ಮನುಗೆ ಬದನೆಕಾಯಿ ಪಲ್ಯ ಇಷ್ಟ, ನನಗೆ ಅದು ಇಷ್ಟ ಆಗಲ್ಲ. ಈ ಜಾಗದಲ್ಲಿ ಹೋಟ್ಲ್ ಮೆನು ಪ್ರೈಸ್ ನೋಡಿ ಎಷ್ಟು ಚೀಪ್ ಇದೆ. ಅಲ್ಲ, ಮಟನ್ನೇ ನೋಡು, ಮಟನ್ ದೊಣ್ಣೆ ಬಿರಿಯಾನಿ 170 ರೂಪಾಯಿ. ಎಲ್ಲ ಬೇಜಾನ್ ಚೀಪ್ ಇದೆ ಇಲ್ಲಿ ಪ್ರೈಸ್ಗಳೆಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಲಿಮಿಟೆಡ್, ಅದೇ ಕ್ಲಬ್ಬಲ್ಲಿ ಮೆಂಬರ್ ಇರೋರು ಮಾತ್ರ ಎಂಟ್ರಿ. ಅದೆಲ್ಲ ಹಾಲ್ ಇದೆ ಆ ಕಡೆ, ತುಂಬ ಚೆನ್ನಾಗಿದೆ ಜಾಗ, ಹಳೆ ಬಿಲ್ಡಿಂಗ್ಗಳು. ಸೊ ಲಂಚ್ ಸ್ಟಾರ್ಟ್ ಆಯಿತು, ಎಲ್ಲರೂ ಕುತ್ಕೊಂಡು ತಿಂತಿದ್ವಿ. ಎಲ್ಲ ವೆಜ್ನವರೆಲ್ಲ ಆ ಕಡೆ ಇದ್ದಾರೆ, ನಾನ್ ವೆಜ್ನವರೆಲ್ಲ ಮನೇಲಿ ನಮ್ಮದೆಲ್ಲ ಪ್ಲೇಟ್ ಖಾಲಿ ಆಗಿದೆ, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ತಿನ್ಕೊಬಿಟ್ಟಿದ್ದೀವಿ. ಬರ್ತಾನೆ ಇದೆ, ನಾವು ತಿಂತಾನೆ ಇದ್ದೀವಿ. ಸೊ ಎಲ್ಲ ಗ್ರೂಪ್ ಫೋಟೋಗ್ರಾಫ್ಗೆ ಓಡಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಲ್ಲೇ ನಿಂತಿದ್ದೀವಿ. ಒಳ್ಳೆ ಎಂಟರ್ಟೈನ್ಮೆಂಟ್. ಈ ಮರ ಅಂತೂ ಸಕ್ಕತ್ತಾಗಿದೆ. ಒಂದು ರೌಂಡ್ ಎಲ್ಲ ಸೈಡ್ಸ್ಗಳು ತಿಂದ್ಬಿಟ್ಟು ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಒಳ್ಳೆ ಟೈಮ್ ಪಾಸು. ಸೊ ಮೇನ್ ಊಟ ಇನ್ನೂ ಆಗಿಲ್ಲ, ಊಟಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಆದಮೇಲೆ ಹುಡುಗಿಯರೆಲ್ಲ ಹೋಗ್ತಾರೆ ಸ್ಕೂಲ್ ಮೇಟ್, ಆಮೇಲೆ ಹುಡುಗರೆಲ್ಲ ನಾವು ಇನ್ನೂ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಡಿನ್ನರ್ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಯಿತು, ಊಟ ಗೀಟ ಎಲ್ಲ ಫುಲ್ ಎಂಟರ್ಟೈನ್ಮೆಂಟ್, ಅನ್ಲಿಮಿಟೆಡ್ ಅಂತಾರಲ್ಲ ಹಂಗೆ ಎಂಜಾಯ್ಮೆಂಟ್ಗೆ ಒಂದು ಮಿತಿನೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಿಸ್ಪರ್ಸ್ ಆಗೋ ಟೈಮ್ ಬಂದಿದೆ. ಎಲ್ಲ ಹುಡುಗಿರು ಮೋಸ್ಟ್ ಪ್ರಾಬಬ್ಲಿ ಡಿಸ್ಪರ್ಸ್ ಆಗ್ತೀವಿ, ನಾವು ಹುಡುಗರುಗಳು ಮಾತ್ರ ಇಲ್ಲಿ ಇರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಈಗ ವೇಟ್ ಮಾಡ್ತಾ ಇರೋದು ಏನು ಅಂದರೆ, ಅವ್ರು ಹೋಗ್ತಿದ್ದಂಗೆ ನಾವು ಬೇರೆ ಒಂದು ಹೋಟೆಲ್ ಬುಕ್ ಮಾಡ್ಕೊಬಿಟ್ಟಿದ್ದೀವಿ ಅಲ್ಲಿ ಹಾಲ್ಟ್ ಆಗೋದಕ್ಕೆ. ಹಾಲ್ಟ್ ಅಲ್ಲ ನೋಡಿ ಗೊತ್ತಿಲ್ಲ, ಇನ್ನು ಹಾಲ್ಟ್ ಆಗ್ತೀವೋ ಹಾಲ್ಟ್ ಆಗಲ್ವೋ ಐಡಿಯಾ ಇಲ್ಲ. ಬಟ್ ಪ್ರಾಬಬ್ಲಿ ಒಟ್ನಲ್ಲಿ ಕ್ವಾಲಿಟಿ ಟೈಮ್ ಅಂತೂ ಸ್ಪೆಂಡ್ ಮಾಡ್ತೀವಿ. ಪಾಪ ಮಂಜು ಅಲ್ಲಿ ಏನು ಮಾಡ್ತಾವಲ್ಲ ಇಲ್ಲೋ ಗೊತ್ತಿಲ್ಲ. ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ, ಹೋಗಿಲ್ಲ. ಏನೋ ಈಗ ಒಂದು 2 ಅವರ್ಸ್ ಮುಂಚೆ ಫೋನ್ ಮಾಡಿದಾಗ
ಮಲಗಿದ್ದೀನಿ, ಆಮೇಲೆ ಎದ್ಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಹೋಗ್ಲಿಲ್ಲ ಹೋಗಿರ್ತಾಳೆ ಅನ್ಕೊಂತೀನಿ. ಆರಾಮಾಗಿ ಕುತ್ಕೊಂಡಿದ್ದೆ ಇಷ್ಟೊತ್ತು, ಎಂಜಾಯ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಇಟ್ಸ್ ಮೀ ಟೈಮ್ ಅಂತ. ಮೊನ್ನೆ ಇಷ್ಟೊತ್ತಿಗೆ ಒಂದು 3 ಸರಿ ಕಾಲ್ ಮಾಡಿದ್ದಾರೆ, ಏನು ಮಾಡ್ತಾ ಇದೀಯಾ ಮಂಜು, ಏನು ಮಾಡ್ತಾ ಇದೀಯಾ ಮಂಜು ಅಂತ. ಅವರಲ್ಲಿ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡಿಕೊಂಡು ಫುಡ್ ಎಲ್ಲ ತಿಂತಾ ಇದ್ದಾರಲ್ವಾ, ಅವ್ರಿಗೆ ಬೇಜಾರಾಗ್ತಾ ಇದೆಯಂತೆ ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲಿ ಅಂತ. ಅದಕ್ಕೆ ಹೇಳ್ತಾ ಇದ್ದೆ, ಏನಿಲ್ಲಪ್ಪ ನೀನು ಆರಾಮಾಗಿ ಎಂಜಾಯ್ ಮಾಡು, ನಾನು ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್ ಅಂತ. ನನಗೆ ನನ್ನ ಜೊತೆ ನಾನೇ ಟೈಮ್ ಕೊಟ್ಕೊಳ್ಳೋದು ಅಂದರೆ ಭಾಳ ಖುಷಿ ಆಗತ್ತೆ ನನಗೆ, ಆರಾಮಾಗಿರ್ತೀನಿ. ಅದನ್ನೇ ಹೇಳ್ತಾ ಇದ್ದೆ, ನನಗೆ ಬೋರ್ಗಿರೆಲ್ಲ ಆಗಲ್ಲ ಆ ಥರ ಅಂತ. ಅವ್ರ ಫೋರ್ಸಿಗೆ ಇವಾಗ ಎದ್ದು ಶಾಪಿಂಗಿಗೆ ಹೊರಟಿರೋದು ನಾನು. ಅದನ್ನೇ ಹೇಳ್ತಾ ಇದ್ದೆ, ನಾವು ಶಾಪಿಂಗ್ ಹೋಗ್ತೀನಿ ಅಂತ ಇದೆ, ಇನ್ನೂ ಹೋಗಿಲ್ವಾ ಅಂತ. ಅಲ್ಲಿ ಮಳೆ ಮೋಡ ಆಗಿದೆಯಂತೆ. ಇಲ್ಲಿ ಹೆಂಗಿದೆ ಅಂತ ಕೇಳಿದ್ರು ಇಲ್ಲೇನಿಲ್ಲ, ನಾರ್ಮಲ್ ಆಗಿದೆ ಕ್ಲೈಮೇಟು. ಅದನ್ನೇ ಹೇಳ್ತಾ ಇದೆ. ಬಟ್ ಅವ್ರು ಹೋಗಿರೋ ಪ್ಲೇಸ್ ಏನು ತುಂಬಾ ದೂರ ಇಲ್ಲ ನಮ್ಮ ಪ್ಲೇಸಿಗೆ, ಅದಕ್ಕೆ ಮಳೆ ಗಿಳೆ ಬಂದ್ರೆ ಕಷ್ಟ ಆಗತ್ತೆ, ಬೇಗ ಹೋಗಿ ಬಾ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎದ್ದು ಹೊರಟಿದ್ದೀನಿ ಇವಾಗ ಶಾಪಿಂಗಿಗೆ. ಹೋಗಿ ಬರೋಣ, ಲೇಟ್ ಆಗ್ತಾ ಇದೆ. ಅಂಡ್ ಅಲ್ಲಿ ಫುಡ್ ತುಂಬಾ ಚೆನ್ನಾಗಿದೆಯಂತೆ. ಮೆನು ಕಳಿಸಿದ್ರು ನನಗೆ, ನೋಡು ಮಂಜು ಮೆನು, ಪ್ರೈಸ್ ನೋಡಿದ್ರೆ ಶಾಕ್ ಆಗಿ ಹೋಗ್ತೀಯ ನೀನು ಅಂತ. ನಿಜವಾಗ್ಲೂ ಎಷ್ಟು ಕಮ್ಮಿ ಇದೆ ಗೊತ್ತಾ ಪ್ರೈಸು, ನೋಡಿ ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಅದು ಬಂದ್ಮೇಲೆ ಕೇಳಬೇಕು. ಫೋನಲ್ಲಿ ಹೇಳ್ತಾ ಇದ್ರು ಟೇಸ್ಟ್ ಅಂತೂ ಸಖತ್ತಾಗಿದೆ ಅಂತ. ಬಂದಮೇಲೆ ಫುಲ್ ಸ್ಟೋರಿ ಕೇಳ್ಕೊಳ್ಳೋಣ. ಇವಾಗ ಹೋಗಿ ಬರೋಣ. ಇವಾಗ ಅಂಗಡಿಗೆ ಬಂದು ತೆಗೆಸ್ಕೊತಾ ಇದ್ದೀನಿ. ಹಾಂ, ಈ ಥರ ತೋರಿಸಿ. ಎಷ್ಟು ಸಿಂಪಲ್ ಓಕೆ, ಎಷ್ಟು ಸಿಂಪಲ್ಲು. ಕಾಟನಲ್ಲಿ ತೋರಿಸಿ ಆದಷ್ಟು. ಹಾಂ, ಈ ಥರ ಬೇಡ, ಆದಷ್ಟು ಈ ಥರದ್ರಲ್ಲಿ ತೋರಿಸಿ. ಇವೆರಡು ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದಾಯಿತು. ಇದು 3 ತಗೊಳ್ಳೋಣ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ನಮ್ಮ ಅಕ್ಕ 2 ಸಾಕು ಅಂತ ಅಂದ್ಲು. ಇವಾಗ ಅಮ್ಮಂಗೆ ಸಾರಿ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸಾರೀಸ್ ಚೆನ್ನಾಗಿರುತ್ತೆ, ಒಂದು 2-3 ಸರಿ ತೊಗೊಂಡಿದ್ದೀವಿ ನಾವು. ಕಲರ್ ಚೆನ್ನಾಗಿದೆ, ಇದು ಲೈಟ್ ವೆಯ್ಟು. ಎಲ್ಲದಕ್ಕೂ ಈ ಥರ ಇದು ಬಂದ್ಬಿಟ್ಟಿದೆಯಾ ಟ್ಯಾಸಲ್ಲು. ಮಮ್ಮಿ ಯಾವಾಗನೂ ಸ್ವಲ್ಪ ಲೈಟ್ ವೆಯ್ಟ್ ಇಷ್ಟಪಡ್ತಾರೆ, ಹಂಗಾಗಿ ಲೈಟ್ ವೆಯ್ಟ್ ನೋಡ್ತಾ ಇಲ್ಲ. ಅವ್ರಿಗೆ ಲೈಟ್ ವೆಯ್ಟ್ ಇರಬೇಕು, ಬಾರ್ಡರ್ ಚಿಕ್ಕದಿರಬೇಕು, ಆ ಥರ ಸ್ಪೆಸಿಫಿಕೇಶನ್ ಇಷ್ಟಪಡ್ತಾರೆ. ಇದೊಂದು ಕಲರ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಕಲರು, ಫ್ಯಾನ್ಸಿ ಕಲರು. ಇದು ಸೆರ್ಗ್ ಬರುತ್ತೆ ನಿಮಗೆ. ಓಕೆ, ಫುಲ್ ನಿಮಗೆ ಆಲ್ ಓವರ್ ಸ್ಯಾರಿ ಎಲ್ಲ ಈ ಥರ ಬರುತ್ತೆ. ಚೆನ್ನಾಗಿದೆ. ಇದು ನ್ಯೂ ಡಿಸೈನ್ ಬಂದಿರೋದು. ಸಾಫ್ಟ್ ಆಗಿ ವೇರ್ ಮಾಡಿದ್ರು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲೌಸ್ ಪೀಸ್ ಬರುತ್ತೆ ನಿಮಗೆ ಈ ಥರ. ಬ್ಲೌಸ್ ಪೀಸ್, ಇದು ಬ್ಲೌಸ್ ಪೀಸ್ ಬರುತ್ತೆ. ಫುಲ್ ನಿಮಗೆ ಆಲ್ ಓವರ್ ಸ್ಯಾರಿ ಎಲ್ಲ ಈ ಥರ ಬರುತ್ತೆ. ರೀಸೆಂಟ್ ಸೋಬರ್, ರೀಸನೇಬಲ್ ರೇಟ್, ತುಂಬ ಚೆನ್ನಾಗಿದೆ. ಸರ್ ನಮ್ಮ ಅಮ್ಮಂಗೆ ತೋರಿಸ್ಬಿಡ್ತೀನಿ. ನನಗೇನೋ ಇದು ಸ್ಯಾರಿ ತುಂಬ ಇಷ್ಟ ಆಯಿತು. ಲೈಟ್ ವೆಯ್ಟ್ ಇದೆ, ಬಾರ್ಡರ್ ಎಲ್ಲ ಚಿಕ್ಕದಿದೆ, ಅಂದರೆ ಸ್ಯಾರಿ ಫುಲ್ ಪ್ರಿಂಟ್ ಇದೆ. ಹಂಗಾಗಿ ಒಂದ್ಸರಿ ನಾವು ಅಮ್ಮಂಗೆ ತೋರಿಸ್ಬಿಟ್ಟು ನಮ್ಮ ಅಮ್ಮಂಗೆ ಇಷ್ಟ ಆದರೆ ತೊಗೊಳ್ಳೋದು. ಕಲರು ಚೆನ್ನಾಗಿದೆ. ಈ ಕಲರು ನಮ್ಮ ಮಮ್ಮಿ ಹತ್ರ ಇಲ್ಲ. ಸೊ ಫೈನಲಿ ಸೆಲೆಕ್ಷನ್ ಆಯಿತು ಸಾರಿ. ಈ 3 ಕಲರ್ ಚಾಯ್ಸ್ ಕೊಟ್ಟೆ ಅಮ್ಮಂಗೆ. ನನಗೆ ಈ 3 ಕಲರು ತುಂಬ ಇಷ್ಟ ಆಯಿತು. ಅದರಲ್ಲಿ ಅಮ್ಮ ಈ ಪಿಂಕ್ ಸೆಲೆಕ್ಟ್ ಮಾಡಿಕೊಂಡ್ರು. ನನಗೆ ಇದು ರಮಾ ಗ್ರೀನ್ ಇಷ್ಟ ಆಗಿತ್ತು. ಅಮ್ಮನ ಹತ್ರ ಸುಮಾರು ಸಾರಿ ಇದೆ ಇದು, ಅದಕ್ಕೆ ಬೇಡ ಅಂದರು. ಗ್ರೀನ್ ಅವರಿಗೆ ಚೆನ್ನಾಗಿ ಕಾಣಲ್ಲ, ಬೇಡ ಅಂತ ಫೈನಲಿ ಪಿಂಕ್ ಸೆಲೆಕ್ಟ್ ಮಾಡಿಕೊಂಡ್ರು. ಚೆನ್ನಾಗಿದೆ, 3 ಕಲರು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನಗೆ ಇಷ್ಟ ಆಗೋಗಿದೆ, ನನಗೆ ತಗೊಳ್ಳೋಣ ಅನ್ನಿಸ್ತಾ ಇದೆ. ಬಟ್ ಹಾಕ್ಕೊಳ್ಳಲ್ವಲ್ಲ ಏನು, ಮತ್ತು ಒಂದೇ ಥರ ಪ್ರಿಂಟ್ ಎರಡ್ ಆಗುತ್ತೆ, ಬೇಡ ಕಲರ್ ಚೆನ್ನಾಗಿದೆ. ಈ ಗ್ರೀನ್ ಅಂತ ಡಾರ್ಕ್. ಓಕೆ ಆಯಿತು, ಇವಾಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಡದೆ. ಓಕೆ ಫೈನ್, ಎಲ್ಲ ಮುಗೀತು. ಈಗ ಡಿಸ್ಪರ್ಸ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲೇ ಕೂತ್ಕೊಂಡು ಪಾರ್ಟಿ ಮಾಡಬೇಕಾಗಿತ್ತು, ಫೈನಲಿ ಕ್ಯಾನ್ಸಲ್ ಮಾಡಿ ಇನ್ನೊಂದು ಜಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಕಂಟಿನ್ಯೂ ಮಾಡೋಣ ಅಂತ. ಮಂಜು ಕಾಲ್ ಮಾಡಿಲ್ಲ, ಮಾಡಬೇಕೀಗ. ಎಲ್ಲಿದ್ದಾಳೆ, ಏನು ಕತೆ, ಏನೂ ಐಡಿಯಾ ಇಲ್ಲ. ಅಪ್ಪ, ಇಲ್ಲಿಗೆ ನಂದು ಶಾಪಿಂಗ್ ಮುಗೀತಪ್ಪ. ಡ್ರೆಸ್ಸು ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಇದೊಂದು ಮೇಜರ್ ಕೆಲಸ ಇದ್ದಿದ್ದು ನನಗೆ, ಮುಗೀತು. ಇನ್ನೇನು ಅಂಗಡಿಲೇ ತೋರಿಸಿದ್ದೀನಿ. ಬಿಚ್ಚಕ್ಕೆಲ್ಲ ಏನು ಹೋಗಲ್ಲ. ಡ್ರೆಸ್ ಮೆಟೀರಿಯಲು ಇದೊಂದು ತಗೊಂಡೆ, ಗ್ರ್ಯಾಂಡ್ ಆಗಿದೆ ಇದು, ಅಂದರೆ ಫಂಕ್ಷನ್ಗೆ ಹಾಕೋತಾರ. ಆ್ಯಂಡ್ ಇದೊಂದು ಪ್ಯೂರ್ ಕಾಟನ್ ಮೆಟೀರಿಯಲ್, ಇದಂತೂ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್. ಇದೊಂದು ತಗೊಂಡೆ. ನಮ್ಮ ಅಮ್ಮಂಗೆ ಸಾರಿ ಈ ಕಲರ್ ಇದೆ. ಸೊ ಇಷ್ಟ ಆಯಿತು. ಆಮೇಲೆ ಅಲ್ಲಿಂದ ಪುನಃ ವಿಶಾಲ್ ಮಾರ್ಟ್ಗೆ ಹೋಗಿದೆ. ನಮ್ಮ ಅಕ್ಕಂಗೆ ಸೆರಾಮಿಕ್ ಜಾರ್ಸ್ ಬೇಕಂತೆ, ಅದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಟ್ಟಿದೆ. ಅದು ಹಾಫ್ ಕಿಲೋದು ಸಾಕಾಗ್ತಿಲ್ಲ ಅಂತೆ, ಅವಳಿಗೆ 1 ಕಿಲೋದು ಬೇಕಂತೆ. ಅದಕ್ಕೆ ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಸಿಗತ್ತೆ ಕಣೆ, ಹೋಗಿ ನೋಡು ಅಂತಂದು. ನಾನು ಈ ಥರ ಹೋಮ್ ಅಪ್ಲೈನ್ಸಸ್ ಸೆಕ್ಷನ್ಗೆ ಹೋಗಿಲ್ಲ ನಾನು ಯಾವತ್ತು. ಯಾವುದೇ ಮಾರ್ಟಲ್ಲಿ, ಸೂಪರ್ ಮಾರ್ಕೆಟಲ್ಲೂ ಹೋಗಲ್ಲ ನಾನು. ಅಲ್ಲಿ ಯೂಶ್ವಲಿ ನಾನು ತಗೊಳ್ಳೋದೇ ಇಲ್ಲ. ಅದಕ್ಕೆ ಹೋಗಿದ್ದೆ. ಬಟ್ ಅವಳಿಗೆ ಬೇಕಿದ್ದಿದ್ದು ಸಿಗಲಿಲ್ಲ. ಬಟ್ ನನಗೆ ಕಾಫಿ ಮಗ್ಸ್ ಬೇಕಿತ್ತು, ಏನೋ ಆಫರ್ ನಡೀತಾ ಇತ್ತು. ತಗೊಂಡು ಬಂದೆ ಇದೊಂದು ಸೆಟ್ಟು.
ಜೊತೆ ಒಂದು ಸರ್ವಿಂಗ್ ಟ್ರೇ ಬೇಕಿತ್ತು, ದೊಡ್ಡ ಟ್ರೇ ತೊಗೊಂಡು ಬಂದೆ. ಅವಳ ಕೆಲಸ ಆಗಲಿಲ್ಲ, ನನ್ನ ಕೆಲಸ ಆಯಿತು. ಇದು ಪ್ಲ್ಯಾನ್ ಇರಲಿಲ್ಲ. ತೊಗೊಂಡು ಅಲ್ಲೇ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದಾಯಿತು. ಇವಾಗ ಕುತ್ಕೊಂಡು ಸೊಪ್ಪು ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ನಂದು 2-3 ಜನ ಫ್ರೆಂಡ್ಸ್ಗಳು ಕಾಲ್ ಮಾಡ್ತಾಯಿದ್ರು ಅಪರೂಪಕ್ಕೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ನೋಡೋದು ಅಲ್ಲಿ ಬ್ಯುಸಿ ಇದ್ದೀನಿ. ಇವಾಗ ಕುತ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಮಾತಾಡಬೇಕು. ಅದಕ್ಕೆ ನಾನು ಮೊದಲು ಒಂದು ಕಪ್ ಕಾಫಿ ಕುಡಿಬೇಕು. ಫುಲ್ ತಲೆನೋವು ಬಂತು ನನಗೆ. ಎಲ್ಲ ಟ್ರಾಫಿಕಲ್ಲಿ ಒಬ್ಬಳೇ ಅಪರೂಪಕ್ಕೆ ತುಂಬ ಗಾಡಿ ಓಡಿಸೋದಲ್ಲ ಟ್ರಾಫಿಕಲ್ಲಿ. ಫುಲ್ಲು ತಲೆನೋವು ಬಂತ. ಹೆಲ್ಮೆಟ್ ಹಾಕ್ಕೊಂಡು ನನಗೆ ಈ ಮನು ಜೊತೆ ಓಡಾಡಿ ಗಾಡೀಲಿ ಸುಮ್ಮನೆ ಹಿಂದೆಗಡೆ ಕೂತ್ಕೊಂಡು ಇವಾಗ ಗಾಡಿ ಓಡಿಸ್ಬೇಕು ಅಂದ್ರೇ ಬೇಜಾರು ನನಗೆ. ಇವಾಗ ಒಂಥರ ಸಮಾಧಾನ ಆಯಿತು. ಬಂದು ಬಾಳೆಹಣ್ಣಿತ್ತು, ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ಬಿಟ್ಟು. ಇತ್ತೀಚೆಗೆ ಯಾಕೋ ಬನಾನಾ ಮಿಲ್ಕ್ ಶೇಕ್ ಭಾಳ ಇಷ್ಟ ಆಗ್ತಾ ಇದೆ ನನಗೆ. ಸೊ ಇವಾಗ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ಫೋಲ್ಡ್ ಮಾಡಬೇಕು. ಸೊಪ್ಪು ತಂದಿದ್ನಲ್ಲ ಅದನ್ನ ಕ್ಲೀನ್ ಮಾಡಿ ಇಟ್ಕೋಬೇಕು. ಇನ್ನು ಮನುಗೆ ಫೋನ್ ಮಾಡಿಲ್ಲ, ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅವ್ರು ಬರೋದಕ್ಕೆ. ಕೇಳೋಣ. ಇಷ್ಟೊತ್ತು ಯಾರ್ಯಾರೆಲ್ಲ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರು ಅವ್ರಿಗೆಲ್ಲ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೆ. ಹಲೋ. ಹಾಂ, ಏನು ಮಾಡ್ತಾ ಇದ್ದಪ್ಪ? ಏನು ಮಾಡ್ತಾ ಇದೆ? ಈಗ ಜಸ್ಟ್ ಬರ್ತಾ ಇದೀವಿ. ಇದಕ್ಕೆ ಅಂದರೆ ನಮ್ದು ಪಾರ್ಟಿಗೆ. ಓ, ಇನ್ನು ಈಗ ಸೆಕೆಂಡ್ ಪಾರ್ಟಿ ಸ್ಟಾರ್ಟ್ ಆಯ್ತಾಯ್ತಾ ನಿಮ್ದು? ಸ್ಟಾರ್ಟ್ ಅಲ್ಲ, ಇನ್ನು ಇವಾಗ ಎಂಟ್ರಿ ಹೊಡಿತಾ. ಹೌದಾ? ಅಲ್ಲೇನಾ ಬೇರೆ ಕಡೆನಾ? ಬೇರೆ ಕಡೆಗೆ ಬಂದ್ರು. ಇಲ್ಲಿ ಜಕ್ಕೂರಿಗೆ ಬಂದ್ರು. ಜಕ್ಕೂರು? ಹಂಗಾರೆ 11 ಗಂಟೆನೇ ಇವತ್ತು ಮನೆಗೆ? ಗ್ಯಾರಂಟಿ. ಬನ್ನಿ ಬನ್ನಿ, ಎಂಜಾಯ್ ಮಾಡ್ಕೊಂಡು ಆರಾಮಾಗಿ. ಹಂಗಾರೆ ನಾವು ಫುಲ್ಲು ಎಂಜಾಯ್ ಮಾಡ್ಕೊಂಡು ಇರ್ತೀವಿ ಮನೇಲಿ. ಓಕೆ. ಏನಾಯ್ತು? ಏನ್ ಮಾಡ್ತಿದ್ದೆ? ಬಂದೆ ಮನೆಗೆ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಏನಂತಂದೆ? ಅಮ್ಮಂಗೆ ಸ್ಯಾರಿ, ಅಕ್ಕಂಗೆ ಡ್ರೆಸ್ಸು, ಸೊಪ್ಪು, ಆಮೇಲೆ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ಅಲ್ಲಿ ಅದೇ ಬೃಂದಕ ಸೆರಾಮಿಕ್ ಜಾರ್ ಬೇಕಂತಿದ್ಲಲ್ಲ, ನೋಡೋಣ ಅಂತ. ಅದು ಸಿಗ್ಲಿಲ್ಲ. ಕಾಫಿ ಮಗ್ ತಗೊಂಡು ಬಂದೆ ಮನೆಗೆ ಅಷ್ಟೇ. ಓಕೆ, ಬಾಯ್. ಊಟ ಇಲ್ಲ ಇಷ್ಟು ಬೇಗ ಎಲ್ಲಿ? ಈಗ ಇನ್ನು 6:45. ಇಲ್ಲ ಇಲ್ಲ, ಈಗ 6:45. ಬಟ್ಟೆ ಮಡಿಸ್ತಾ ಇದ್ದೆ, ಬಟ್ಟೆ ಮಡಿಸ್ಬೇಕು, ಹಾಕ್ಕೊಂಡಿದ್ದೀನಿ. ಸೊಪ್ಪು ಕ್ಲೀನ್ ಮಾಡಬೇಕು. ಇನ್ನೆಲ್ಲ ಇವಾಗ ಟಿವಿ ನೋಡ್ತಾ 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 ಇದೆಲ್ಲ ಮಾಡಿ ಮುಗಿಸ್ಬಿಟ್ಟು ಆರಾಮಾಗಿ ಟಿವಿ ನೋಡ್ಕೊಂಡು ಕೂತ್ಕೊಂತೀನಿ. ಬಾಯ್. ಎಂಜಾಯ್. ಅವರು ಸ್ಕೂಲ್ ಮೇಟ್ಸ್ ಅಂದರೆ ಹುಡುಗರು ಹುಡುಗಿರು ಎಲ್ಲ ಮೀಟ್ ಮಾಡಿದ್ರು ಮಧ್ಯಾಹ್ನ ಲಂಚಿಗೆ. ಇವಾಗ ಹುಡುಗರು ಗ್ಯಾಂಗು ನೈಟ್ ಡಿನ್ನರ್ ಪ್ಲ್ಯಾನ್ ಮೊದಲೇ ಮಾಡಿದರು. ಅದಕ್ಕೆ ನಾನು ನಿನ್ನೆ ನಿಮ್ಗೆ ಹೇಳ್ತಾ ಇದ್ದೆ, ಲಂಚಿಂದ ಸ್ಟಾರ್ಟ್ ಆಗಿ ಡಿನ್ನರಿಗೆ ಮುಗಿಯುತ್ತೆ ಇವ್ರದ್ದು ಪಾರ್ಟಿ ಅಂತ. ಸೊ ಅದೇ ಜಾಗದಲ್ಲಿ ಕಂಟಿನ್ಯೂ ಮಾಡೋದು ಡಿನ್ನರ್ ಪಾರ್ಟಿನೂ ಅಂತ ಮೊದಲು ಪ್ಲ್ಯಾನ್ ಮಾಡಿದರು. ಈಗೇನೋ ಬೇರೆ ಕಡೆ ಹೋಗಿದ್ದಾರಂತೆ. ಸೊ ಪ್ರಾಬಬ್ಲಿ ಇವತ್ತು ಮನು ಬರೋದು ತುಂಬಾ ಲೇಟ್ ಆಗುತ್ತೆ. ನಾವು ಹೋಗೋಣ, ನಮ್ಮ ಕೆಲಸ ಮುಗಿಸ್ಕೊಂಡು ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಹೋಗಿ ನೀಟಾಗಿ ಬಿಸಿ ಬಿಸಿ ನೀರಲ್ಲಿ ಮುಖ ತೊಳ್ಕೊಂಡು ಬರ್ಬೇಕು. ಓಕೆ ಫೈನ್. ಈಗ ನಾವು ಡಿನ್ನರ್ಗೆ ಬಂದಿದ್ದೀವಿ ಇನ್ನೊಂದು ಜಾಗಕ್ಕೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಮೇಲೆ ಎಲ್ಲ ಮಂಕ್ರಿಗಳು ಹಾಕಿ ಲೈಟ್ ಹಾಕ್ಬಿಟ್ಟವ್ರೆ. ವೆರಿ ಸ್ಪೇಷಿಯಸ್ಸು, ವೆರಿ ದೊಡ್ಡದಿದೆ. ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನನ್ನ ಫ್ರೆಂಡ್ಸ್ ಆಲ್ರೆಡಿ ಸುಮಾರು ಸರಿ ಬಂದು ಹೋಗಿದ್ದಾರಂತೆ. ಸೊ ಈಗ ಇಲ್ಲಿಂದ ಡಿನ್ನರ್ ಮುಗಿಸ್ಕೊಂಡು ಹೋಗೋದು. ಮನುಗೆ ಅಂತ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಇಷ್ಟೊತ್ತು. ಬಂದಮೇಲೆ ಸ್ಟೋರಿನೆಲ್ಲ ಕೇಳಿಕೊಂಡು ಆಮೇಲೆ ಮಲ್ಕೊಳ್ಳೋಣ ಅಂತ. ಬಟ್ ಆಗಲ್ಲ, ಟೈಮ್ ಆಗೋಯ್ತು. ಆಲೇ 11:30. ಫುಲ್ಲು ನಿದ್ದೆ ಬರ್ತಾ ಇದೆ ನನಗೆ. ಇನ್ನು ನಾಳೆ ಸಂಡೇ, ಬೇಗ ಬೇರೆ ಎದ್ದೇಳಬೇಕು. ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ. ಅವ್ರು ಇವಾಗ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದಾರೆ ನನಗೆ, ಅಂದರೆ ಇನ್ನೂ ಅದೇ ಪ್ಲೇಸಲ್ಲಿ ಇದ್ದಾರೆ ಅಂತ. ಇದೊಂದು ಫೋಟೋ ಕಳಿಸಿದ್ದಾರೆ, ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡು. ಹಾಕಿರ್ತೀನಿ ಫೋಟೋನು ಸೈಡಲ್ಲಿ. ಸೊ ಈ ಸ್ಟೋರಿನೆಲ್ಲ ನಾಳೆ ಕೇಳ್ಕೊಳ್ಳೋಣ. ಇವಾಗ ಹೋಗಿ ಮಲ್ಕೊಂತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಸೊ ಎಲ್ಲ ಪಾರ್ಟಿ ಇಲ್ಲಿಗೆ ವೈಂಡ್ ಅಪ್ ಆಯಿತು. ಇಲ್ಲಿ ಎಲ್ಲ ಹಿಂದೆ ನಿಂತ್ಕೊಂಡು ಫೋಟೋ ಶೂಟ್ಗಳು ಮಾಡ್ತಾ ಇದ್ದೀವಿ. ಆವಾಗಲೇ ತೋರಿಸಿದ್ನಲ್ಲ, ಇದು ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಸೊ ನೋಡ್ಬೋದು, ಹಿಂಗಿದೆ. ತುಂಬ ದೊಡ್ಡದಾಗಿದೆ ಜಾಗ ಮಾತ್ರ. ಎಂಟರ್ಟೈನಿಂಗು. ಇಲ್ಲಿ ಲಿಕ್ಕರು ಸಿಗತ್ತೆ, ಬಟ್ ನಾವ್ಯಾರು ಲಿಕ್ಕರ್ ಕುಡಿಯೋವಂಥವ್ರು ಇಲ್ಲ. 1-2-3 ಇದ್ರು ಅವ್ರು ತಗೊಂಡ್ರೆ ಅಷ್ಟೇ. ಮಿಕ್ಕಿದ್ದು ಮಾತ್ರ ಫುಡ್ಡು ಆವ್ರೇಜ್, ಅಬೌವ್ ಆವ್ರೇಜ್ ಅಂತಲೇ ಹೇಳ್ಬೋದು. ಆ್ಯಸ್ ಆಫ್ ನಾವು ಇವಾಗ ಎಂಡ್ ಆಯಿತು, ಇನ್ನೇನು ಇಲ್ಲ ಅನ್ಕೊತೀನಿ. ಇನ್ನೇನು ಮಲ್ಕೊಳ್ಳೋಣ ಅಂತ ಹೋಗಿ ರೆಡಿ ಆಗ್ತಾ ಇದೆ. ಅಷ್ಟೊತ್ತಿಗೆ ಬಂದರು ನೋಡಿ ನಮ್ಮ ಯಜಮಾನ್ರು. ಏನಪ್ಪ ರಜಾ? ತಿಂದ? ಎಲ್ಲಿಂದ? ಬೆಂಗಳೂರಿಂದ 10 ಹೆಜ್ಜೆ. ಆದ್ರೂ ಬೆಳಗ್ಗೆ ಟಯರ್ಡ್ ಅಲ್ಲ, ತಿಂದು ಬೇಜಾರು ತಿಂದ್ಬಿಟ್ಟಿದ್ದೀವಿ. ನೀವು ತಾನೇ 1 ಗಂಟೆಗೆ ತಿನ್ನಕ್ಕೆ ಸ್ಟಾರ್ಟ್. ನೀನು ಅಷ್ಟೊಂದು ತಿನ್ನದೇ ಇಲ್ಲ. ಅಯ್ಯೋ, ಹೊಟ್ಟೆ ನೋಡು ಹೆಂಗೆ ಮುಂದೆ ಬಂದೈತೆ. 9 ತಿಂಗಳು ಪ್ರೆಗ್ನೆಂಟ್ ಥರ ಕಾಣ್ತಾ ಇದೆಯಾ? ನೆಕ್ಸ್ಟ್ ಬೆಳಗ್ಗೆ ಡೆಲಿವರಿ ಆಗತ್ತೆ. ಆಕ್ಚುಲಿ ಯಾರು ಊಟ ಮಾಡೇ ಇಲ್ಲ, ಬರೀ ಸೈಡ್ಸ್ ಅಲ್ಲೇ ಇದಾಗೋಯ್ತು. ಹೌದಾ? ಒಳ್ಳೆ ಮಜಾ ಆಯ್ತು.
ಓ ಹೌದಾ, ನೀನು ಇನ್ನೊಂದು 5-10 ನಿಮಿಷ ಲೇಟಾಗಿ ಬಂದಿರೋ ಮಲಗ್ಬಿಡ್ತಾ ಇದ್ದೆ ನಾನು. ನಾನು ಎಬ್ಬರ್ಸ್ಬಿಟ್ಟು ಮಾತಾಡ್ದೆ. ನಾನು ಹಂಗೆ ಕಿಕ್ಕೊಡಿವೆ. ಅದಕ್ಕೆ ನನಗೆ ಗೊತ್ತು ನಾನು ಮಲ್ಕೊಂಡ್ರು ನೀನು ಎದ್ದೇಳಿಸ್ತೀಯಾ ಅಂತ. ನಾನು ಅದಕ್ಕೆ ಕಷ್ಟಪಟ್ಕೊಂಡು ಕಣ್ಣನ್ನ ಅಗ್ಲ ಮಾಡ್ಕೊಂಡು ಕಣ್ಣು ಬಿಟ್ಕೊಂಡು ಕೂತಿದ್ದೆ, ಏನೇನೋ ಮಾಡಿಕೊಂಡು. ಕೊನೆಗೆ ಆಗೋದೇ ಇಲ್ಲ, ಮಲಗ್ಬಿಡೋಣ ಅಂದ್ಕೊಂಡು ಹೋಗಿ ಎಲ್ಲ ಬೆಡ್ ರೆಡಿ ಮಾಡ್ಕೊತಾ ಇದ್ದೆ, ಅಷ್ಟೊತ್ತಿಗೆ ನೀನು ಬಂದೆ. ಎಕ್ಸಾಕ್ಟ್ಲಿ. ಓಕೆ, ಹೋಗಿ ಫ್ರೆಶನ್ ಅಪ್ ಆಗಿ ಬನ್ನಿ, ಆಮೇಲೆ ಸ್ಟೋರಿ ಎಲ್ಲ ಮಾತಾಡುವ. ಓಕೆ. ಬಾಯ್. Currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the